ನಮ್ಮ ರೆಸಿಪಿ ಬಂದು ದೋಸೆ ಟಿಫನ್ ಸ್ಪಂಜ್ ಥರ ಇರುತ್ತೆ. ಓನ್ಲಿ 2 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಬನ್ನಿ ತೋರಿಸ್ಕೊಡ್ತೀನಿ. ಬನ್ನಿ ತೋರಿಸ್ತೀನಿ. ಬಾಂಬೆ ರವೆ 1 ಕಪ್ಪು, ಮೊಸರು 1 ಕಪ್ಪು, ಅರ್ಧ ಕಪ್ಪು ನೀರು, ರುಚಿಗೆ ತಕ್ಕಂತೆ ಉಪ್ಪು, ಅವಲಕ್ಕಿ 1 ಸ್ಪೂನ್ ಹಾಕಿದ್ದೀನಿ. ಬನ್ನಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸಕ್ಕರೆ 1 ಸ್ಪೂನು. ದೋಸೆ ಕಲರ್ ಬರುತ್ತೆ. ಈ ಮಸಾಲೆ ದೋಸೆ ಬ್ಯಾಕ್ ಸೈಡ್ ಹೆಂಗಿದೆ ಬ್ರೌನು ಆ ಟೈಪ್ ಬರುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ರೆಡಿ. ಈನೋ ನೋಡಿ, ಈ ಫ್ಲೇವರ್ ಇರೋದೇ ತಗೊಬೇಕು, ಬೇರೆ ಯಾವುದು ಆಗಬಾರ್ದು. ತುಂಬ ಸಾಫ್ಟ್ ಬರುತ್ತೆ ದೋಸೆ ಇದು ಹಾಕಿದ್ರೆ. ನೋಡಿ ಇವಾಗ ಒಳ್ಳೆ ಕ್ರೀಮ್ ಬಂದಾಗ ಬರುತ್ತೆ ನೋಡಿ ಹಿಟ್ಟು. ಈನು ಹಾಕಿದ್ಮೇಲೆ ದೋಸೆ ಹಾಕ್ಕೊಂಡು ಬಿಡಬೇಕು, ಇಟ್ಟಿಡಬಾರ್ದು. ನೀವು ಇನ್ನೂ ಲೇಟ್ ಮಾಡೋದಂದರೆ ಈನು ಹಾಕ್ದೇನೆ ಹಂಗೆ ಇಟ್ಕೊಂಡಿರಬೇಕು. ದೋಸೆ ಹಾಕ್ಕೊಬೇಕಾದ್ರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕ್ಕೊಂಡ್ಬಿಡ್ಬೇಕು. ನೋಡಿ ಸ್ವಲ್ಪ ಗಟ್ಟಿದೆ, ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ. ಬನ್ನಿ ಹಾಕ್ಕೊಳ್ಳೋಣ. ಮೇಲೆ ಎತ್ತಿ ಹಾಕಿ ಅದಷ್ಟೇ ಹರಳ್ಕೊಬೇಕು. ನಾವೇನು ಟಚ್ ಮಾಡಬಾರ್ದು ಅದನ್ನು. ಮಾರ್ನಿಂಗ್ ಟೈಮು ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ಅಡುಗೆ. ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಇನ್ನು ನಿಮ್ಗೆ ಅನುಕೂಲ ಇದು. 5 ನಿಮಿಷದಲ್ಲಿ ದೋಸೆ ಮಾಡಿ ತಿನ್ನಿಸ್ಬಿಡ್ಬೋದು ಮಕ್ಕಳಿಗೆ. ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ. ವಿತ್ ಆಯಿಲು ವಿತೌಟ್ ಆಯಿಲ್ ಹೆಂಗಾದ್ರು ಮಾಡ್ಕೊಬೋದು. ಬನ್ನಿ ತಿರ್ಗಿಸ್ಕೊಳ್ಳೋಣ. ನೋಡಿ ಹೆಂಗೆ ಬಂದಿದೆ ನೋಡಿ ದೋಸೆ ಕಲರು. ನೋಡ್ತಾ ಇದ್ದರೆ ಹಂಗೆ ತಿನ್ನಬೇಕು ಅನಿಸ್ಬೇಕು. ತಪ್ಪದೆ ಮನೇಲಿ ಟ್ರೈ ಮಾಡಿ, ಅದ್ಭುತವಾಗಿರುತ್ತೆ ಟೇಸ್ಟ್ ಮಾತ್ರ. ಇದಕ್ಕೆ ಟೊಮಾಟೊ ಚಟ್ನಿ, ಕಡಲೆಬೀಜ ಚಟ್ನಿ ಇದ್ದರೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಾನು ಟೊಮಾಟೊ ಚಟ್ನಿ ಮಾಡಿಲ್ಲ, ಕಡಲೆಬೀಜ ಚಟ್ನಿ ಮಾಡಿದ್ದೀನಿ. ಆದರೂ ಅವೆರಡಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಬಟ್ ಟೊಮಾಟೊ ಚಟ್ನಿ ಇದ್ದರೆ ಇನ್ನು ಸ್ವಲ್ಪ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್,
ಎಷ್ಟು ಅದ್ಭುತವಾಗಿ ನೋಡಿ ಬಂದಿದೆಯೋ. ಎಷ್ಟು ಅದ್ಭುತವಾಗಿ ಬಂದಿದೆಯೋ. 2 ನಿಮಿಷದಲ್ಲಿ ದೋಸೆ ರೆಡಿ. ಬನ್ನಿ ಬನ್ನಿ ಟೇಸ್ಟ್ ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಎಮ್ಮಿ. ತುಂಬ ಸಾಫ್ಟಾಗಿ ಬಂದಿದೆ. ಚಟ್ನಿ ವಿತ್ ದೋಸೆ ಸಖತ್ತಾಗಿ ಬಂದಿದೆ. ನನಗೆ ಅಡುಗೆ ಮಾಡೋದಂತೂ ಅಷ್ಟೊಂದು ಚೆನ್ನಾಗಿ ಬರಲ್ಲ ರೀ. ಆದರೆ ಯಾವುದೋ ಜನ ಪುಣ್ಯ ಅನ್ಕೊಂತೀನಿ, ನಮ್ಮ ಯಜಮಾನ್ರು ಸಖತ್ತಾಗಿ ಮಾಡಿರ್ತಾರೆ. ನಾನು ತಿನ್ನಷ್ಟೇ. ಮನೇಲಿ ನೀವು ಟ್ರೈ ಮಾಡಿ. ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಸ್ಕೂಲ್ಗೆ ಒಳ್ಳೆ ಬ್ರೇಕ್ಫಾಸ್ಟು 2 ಮಿನಿಟ್ಸ್ 5 ಮಿನಿಟ್ಸ್ ಒಳಗಡೆ ಆಗೋಗ್ಬಿಡುತ್ತೆ. ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ, ಮರೀದಿರ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ. ಶೇರ್ ಮಾಡೋದಂತೂ ಮರಿಬೇಡಿ. ಬಾಯ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.